ಜುಲೈಗೆ ಸಾಯಂಕಾಲ ಸುಮಾರು 8:15 ಸಮಯದಲ್ಲಿ ನಮ್ಮ ದೇವರಾಯದುರ್ಗ ರೋಡ್ ಹೋಗುವ ಬೆಳಗುಂಬ ಹತ್ತಿರ ನಮಗೆ ಒಂದು ಮಾಹಿತಿ ಬಂದಿದೆ ದಟ್ ಒಬ್ಬ ವ್ಯಕ್ತಿಯನ್ನು ಯಾರೋ ದುಷ್ಕರ್ಮಿಗಳು ಬಂದು ಮಚ್ಚುಯಿಂದ ಹೊಡೆದು ಸಾಯಿಸಿದ್ದಾರೆ ಅಂತ. ಇಮಿಡಿಯೇಟಾಗಿ ಲೋಕಲ್ ಪೊಲೀಸರು ಸ್ಪಾಟ್ಗೆ ರೀಚ್ ಆಗಿದ್ದಾರೆ. ಅವರು ಕನ್ಫರ್ಮ್ ಮಾಡಾದಮೇಲೆ ನಾವು ಸೀನಿಯರ್ ಆಫೀಸರ್ ಸಹ ಎಲ್ಲ ಸ್ಪಾಟ್ಗೆ ಹೋಗಿ ನೋಡಿದಾಗ ವೀರಣ್ಣ ಅಲಿಯಾಸ್ ಮಲ್ಲ ಅನ್ನೊಬ್ಬವರು ಸುಮಾರು 38 ವರ್ಷ ವಯಸ್ಸು. ಸೊ ಇವರು ಬ್ಲಡ್ಡಲ್ಲಿ ಪೂಲ್ ಆಫ್ ಬ್ಲಡ್ಡಲ್ಲಿ ಅಲ್ಲಿ ರೋಡ್ ಮೇಲೆ ಕೆಳಗೆ ಬಿದ್ದಿದ್ದರು. ಪಕ್ಕನೇ ಅವರು ಬೈಕ್ ಸಹ ಬಿದ್ದಿತ್ತು. ನಾವು ಇಮಿಡಿಯೇಟಾಗಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಮಾಹಿತಿ ತಿಳಿಸಿ ಬಾಡಿಯನ್ನು ಅಲ್ಲಿಂದ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಪೋಸ್ಟ್ ಮಾರ್ಟಮ್ಗೆ ಕಳಿಸಲಾಗಿದೆ. ಅದಾದ ಮೇಲೆ ಮೃತ ಹೆಂಡತಿ ಅವರಿಂದ ಕಂಪ್ಲೇಂಟ್ ತೊಗೊಂಡು ಒಂದು FIR ಅಂಡರ್ ಸೆಕ್ಷನ್ 103 ಸಬ್ ಕ್ಲಾಸ್ 1 BNS ಅಲ್ಲಿ ರಿಜಿಸ್ಟರ್ ಮಾಡಲಾಗಿದೆ ಕ್ಯಾತ್ಸಂದ್ರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ. ಆ್ಯಂಡ್ ಮುಂದಿನ ಇನ್ವೆಸ್ಟಿಗೇಷನ್ ಮಾಡುವಾಗ ನಮಗೆ ತಿಳಿದು ಬಂದಿರೋದೇನೆಂದರೆ, ಈ ವೀರಣ್ಣ ಅಲಿಯಾಸ್ ಮಲ್ಲ ಅನ್ನೋರಿಗೆ ಅಕ್ಕ ಮಗಳು ಒಬ್ಬರಿದ್ದಾರೆ. ಅವ್ರಿಗೂ ಮತ್ತು ಚೇತನ್ ಅನ್ನೋ ಒಬ್ಬ ವ್ಯಕ್ತಿಗೆ ಮೊದಲ ಇವರಿಬ್ಬರು ರಿಲೇಷನ್ಶಿಪ್ಪಲ್ಲಿ ಇದ್ದರು ಅನ್ನೋದು ತಿಳಿದು ಬಂದಿದೆ. ಅದಾದ ಮೇಲೆ ಇಬ್ಬರಿಗೂ ಬೇರೆ ಬೇರೆ ಜೊತೆ ಮದುವೆ ಆಗಿರುತ್ತೆ. ಬಟ್ ಮದುವೆ ಆದಮೇಲೂ ಸಹ ಇವರು ಸಂಬಂಧದಲ್ಲಿ ಇದ್ದಾರೆ ಅನ್ನೋ ವಿಚಾರಕ್ಕೆ ಈ ಚೇತನನ್ನವ್ರಿಗೆ ಮತ್ತು ವೀರಣ್ಣನವ್ರಿಗೆ ಜಗಳ ಆಗಿರುತ್ತೆ. ಸೊ ಅದೇ ಹಿನ್ನೆಲೆಯಲ್ಲಿ ಈ ಚೇತನ್ ಮತ್ತು ಇನ್ನೂ 3 ಜನ ಸಹಚರರು ಶಿವಕುಮಾರ್, ಕುಮಾರ್ ಡಿ, ಸಂದೀಪ್ ಈ 3 ಜನರನ್ನು ಸೇರಿಸ್ಕೊಂಡು ಆ ದಿನ ಕಾರಲ್ಲಿ ಬಂದು ಮೊದಲ ಗುದ್ದಿ ಬೈಕನ್ನು ಕಾರ್ ಜೊತೆ ಕೆಳಗೆ ಬಿದ್ದಾದ ಮೇಲೆ ಹೋಗಿ ಮಚ್ಚಿಂದ ಹೊಡೆದು ಮುಖ ಮೇಲೆ ತಲೆ ಮೇಲೆ ಹೊಡೆದು ಸ್ಪಾಟಲ್ಲೇ ಸಾಯಿಸಿರೋದು ನಮಗೆ ಕಂಡು ಬರ್ತಾ ಇದೆ. ಸೊ ಈ ಮಾಹಿತಿ ತಿಳಿದು ಬಂದ ತಕ್ಷಣ ನಾವು ಟೀಮ್ ಮಾಡಿ ನಮ್ಮ ಕ್ಯಾತ್ಸಂದ್ರ ಪೊಲೀಸರನ್ನು ಮತ್ತು ಬೇರೆ ಟೀಮ್ಸ್ನು ಫಾರ್ಮ್ ಮಾಡಿ ಹುಡ್ಸ್ಕೋವಾಗ ನಮಗೆ ಅರ್ಲಿ ಅವರ್ಸ್ 28th ಮಾರ್ನಿಂಗ್ ಅರ್ಲಿ ಅವರ್ಸ್ನಲ್ಲಿ ಇವರು ಮೈಸೂರು ಹತ್ರ ಒಂದು ರೈಲ್ವೆ ಸ್ಟೇಷನ್ ಹತ್ರ ಸಿಗ್ತಾರೆ. ಮಾಹಿತಿ ಮೇಲೆ ಅವ್ರನ್ನ ಕರ್ಕೊಂಡು ಬಂದು ಇವತ್ತು ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಲಾಗ್ತಾಯಿದೆ. ಪ್ರೊಡ್ಯೂಸ್ ಮಾಡಾದ ಮೇಲೆ ನಾವು ಪೊಲೀಸ್ ಕಸ್ಟಡಿ ತೊಗೊಂಡು ಮುಂದಿನ ಇನ್ವೆಸ್ಟಿಗೇಷನ್ ಮಾಡಲಾಗ್ತಾಯಿದೆ. ಮೋಟಿವೇಶನ್ ಏನು ಸರ್? ಈಗಾಗಲೇ ನಾನು ತಿಳಿಸಿದಂಗೆ ಇದು ಒಂದು ರಿಲೇಷನ್ಶಿಪ್ ಮ್ಯಾಟ್ರಲ್ಲಿ ಈ ವೀರಣ್ಣ ಏನಿದ್ದಾರೆ ಅವರ ಅಕ್ಕ ಮಗಳಿಗೂ ಮತ್ತು ಈ ವ್ಯಕ್ತಿಗೂ ಚೇತನನ್ನವ್ರಿಗೆ ಏನು ಸಂಬಂಧ ಇದೆ, ಆ ಸಂಬಂಧ ಹಿನ್ನೆಲೆ ವೀರಣ್ಣಗೆ ಇಷ್ಟ ಇಲ್ಲದೆ ಇದು ನಡೀತಾ ಇರೋ ಅನ್ನೋ ಕಾರಣಕ್ಕೆ ಇವರಿಗೆ ಜಗಳ ಆಗಿರೋದು ನಮಗೆ ಕಂಡು ಬರ್ತಾ ಇದೆ. ಮಲ್ಲ ಕೂಡ ಅವನು ವಾರಣ ಮಾಡಿದ್ದಂತ ಸರ್ ಚೇತನ್ಗೆ ಮತ್ತು ವೀರಣ್ಣಗೆ ಇದಕ್ಕೆ ಮುಂಚೆನೂ ಸುಮಾರು ಒಂದು 4-5 ತಿಂಗಳಿಂದನೂ ಈ ವಿಚಾರವಾಗಿ ಆವಾಗ ಮಾತುಕತೆ ನಡೀತಾ ಇದೆ ಅನ್ನೋದು ನಮಗೆ ಕಂಡು ಬರ್ತಾ ಇದೆ. ಬಟ್ ಅವರು ಫ್ಯಾಮಿಲಿ ಹಂತದಲ್ಲಿನೂ ಇವರು ಒಂದು ಸಾರಿ ಕೂತ್ಕೊಂಡೆಲ್ಲರೂ ಮಾತಾಡಿರೋದು ಕಂಡು ಬರ್ತಾ ಇದೆ. ಬಟ್ ಆದರೆ ಇಷ್ಟೆಲ್ಲ ಮಾತಾಡಿದ್ರೆ ಅವ್ರಿಗೆ ಬಗೆಹರಿಲ್ಲ ಅನ್ನೋದು ನಮಗೆ ಕಂಡು ಬರ್ತಾ ಇದೆ. ಎಷ್ಟು ವರ್ಷದ ರಿಲೇಷನ್ಶಿಪ್ ಮಾತಾಡಿ ಸರ್? ಹಿಂದೆ ಏನಾದರೂ ಈ ಲವ್ ವಿಚಾರಕ್ಕೆ ಏನಾದರೂ ಸ್ಟೇಷನ್ಗೆ ಬಂದಿದ್ದು ಕಂಪ್ಲೇಂಟ್? ಸ್ಟೇಷನ್ಗೆ ಬಂದಿರೋದು ಕಂಡು ಬಂದಿಲ್ಲ. ಬಟ್ ಸುಮಾರು 5-6 ವರ್ಷ ಹಿಂದೆ ಇದು ನಡೆದಿದೆ. ಸೊ ಇವರಿಬ್ಬರು ಬೇರೆ ಬೇರೆ ಕಮ್ಯುನಿಟಿಗೆ ಸೇರಿರೋರು. ಸೊ ಮದುವೆ ಮುಂದುವರ್ಸೋಕ್ಕೆ ಆಗಲಿಲ್ಲ. ಅದಾದ ಮೇಲೆ ಅವರು ಬೇರೆ ಬೇರೆ ಕಡೆ ಮದುವೆಗಳನ್ನು ಸಹ ಆಗಿದ್ದಾರೆ. ಮಲ್ಲ ಅವ್ನಿಗೆ ವಾರ್ನ್ ಮಾಡಿದ್ದ, ನೀನು ಬಿಡೋದಿಲ್ಲ ಅನ್ನೋ ಕಾರಣಕ್ಕೆ. ಅದೇ ಈಗಾಗಲೇ ಹೇಳಿದಂಗೆ ಈಗ ನಾವು ಮುಂದಿನ ದಿನಗಳಲ್ಲಿ ಇನ್ವೆಸ್ಟಿಗೇಷನಲ್ಲಿ ಪತ್ತೆ ಮಾಡ್ತೀವಿ. ಪ್ರೈಮಾ ಫೇಸಿ ನಮ್ಗೆ ಇರೋದೇನೆಂದರೆ ಇವರು ಫ್ಯಾಮಿಲಿ ಹಂತದಲ್ಲಿನೂ ಕೂತ್ಕೊಂಡು 2 ಕುಟುಂಬಗಳು ಮಾತಾಡ್ಕೊಂಡಿರೋದು ನಮಗೆ ಕಂಡು ಬರ್ತಾ ಇದೆ. ಈ ಗೂಳಿಗೆ ಏನಾದರೂ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆಯಾ ಸರ್ ಚೇತನ್ನಲ್ಲಿ? ಇಲ್ಲ. ಈ ಅಕ್ಯೂಸ್ಡ್ಗಳು 4 ಜನ ಸಿಕ್ಕಿದ್ದಾರೆ. 4 ಜನಕ್ಕೂ ಯಾವುದೂ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇಲ್ಲ. ಫಸ್ಟ್ ಟೈಮ್ ಅಫೆಂಡರ್ಸ್ ಇದ್ದಾರೆ. ಸೊ ಈ ವಿಚಾರಕ್ಕೆ ಅವರು ಮೋಟಿವೇಟ್ ಆಗಿ ಮಾಡಿರೋದು ಕಂಡು ಬರ್ತಾ ಇದೆ. ಇವರು 2008 ಒಂದು ಮರ್ಡರ್ ಕೇಸಲ್ಲಿ ಅಕ್ಯೂಸ್ಡ್ ಆಗಿರ್ತಾರೆ. ಬಟ್ ಆ ಕೇಸ್ ಅದು ಅಕ್ವಿಟ್ ಆದಮೇಲೆ ಕೆಲವು ದಿನ ಆದಮೇಲೆ ಆ ರೌಡಿ ಶೀಟನ್ನು ಕ್ಲೋಸ್ ಮಾಡಲಾಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಸೊ ಆರೋಪಿಗಳ